ಇರಾನಿನ ಈ ಕೃತ್ಯಕ್ಕೆ ಒಂದು ಹಂತದಲ್ಲಿ ಟ್ರಂಪ್ ಅಲ್ಲೋಲ ಕಲ್ಲೋಲ ಆದದ್ದು ಉಂಟು. ಅವರ ಖಾಸಗಿ ಆಫೀಸಿಂದ, ವಾರ್ ರೂಮಿಂದ ಅವರು ಹೊರಗಡೆನೆ ಬರ್ತಾ ಇಲ್ಲ ಅನ್ನುವಂಥ ಸುದ್ದಿಯೂ ಬರ್ತಾ ಇದೆ. 24 ಗಂಟೆ ಅತ್ಯಂತ ನಿರ್ಣಾಯಕ ಯುದ್ಧವನ್ನು ಅಮೆರಿಕ ಸಾರಿದೆ. ಇರಾನ್ನನ್ನು ಸಂಪೂರ್ಣವಾಗಿ ಧೂಳೀಪಟ ಮಾಡ್ತೇವೆ ಅಂತ ಟ್ರಂಪ್ ಪ್ರತಿಜ್ಞೆಯನ್ನು ಗೈದಿದ್ದಾರೆ. ಫೆಬ್ರವರಿ 28ರಿಂದ ಇವತ್ತಿನವರೆಗೆ ಹೋರ್ಮುಜ್ ಜಲಸಂಧಿಯಿಂದ ಅತಿ ಹೆಚ್ಚು ತೈಲದ ಹಡಗುಗಳನ್ನು ಪಾಸ್ ಮಾಡಿಕೊಂಡು ಯಾವುದೇ ಆತಂಕ ಇಲ್ಲದೇನೆ, ಯಾವುದೇ ರೀತಿಯ ತೊಂದರೆಗಳಿಲ್ಲದೇನೆ ನಿರಾತಂಕವಾಗಿ ನಿರ್ಭೀತಿಯಿಂದ ಹಡಗುಗಳನ್ನು ತರಿಸಿಕೊಂಡಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಓನ್ ಆ್ಯಂಡ್ ಓನ್ಲಿ ಭಾರತ. ಈ ಯುದ್ಧ ಕಾಲದ ಸಂದಿಗ್ಧತೆಯಲ್ಲೂ ತನ್ನ ರಾಜತಾಂತ್ರಿಕತೆ ಮತ್ತು ತನ್ನ ಆಡಳಿತದ ಧೀಮಂತಿಕೆಯಿಂದ ಬಚಾವಾದದ್ದಿದ್ರೆ, ವಿಜಯವನ್ನು ಸಾಧಿಸಿದ್ದಿದ್ರೆ, ಲಾಭವನ್ನು ಮಾಡಿಕೊಂಡಿದ್ದಿದ್ರೆ ಅದು ಭಾರತ. ಇರಾನ್ನಲ್ಲಿ ಖಮೇನಿ ಸತ್ರೆ ಇಲ್ಲಿ ಬಡ್ಕೊಂಡು ಎದೆ ಬಡ್ಕೊಂಡು ಅಳ್ತಾರೆ. ಭಾರತೀಯ ಸೈನಿಕರಿಗೆ ನೀವು ಹಣ ಕೊಡ್ತಾ ಇಲ್ಲ, ಖಮೇನಿ ಸತ್ರೆ ನಿಮ್ಮ ಚಿನ್ನ ಬಂಗಾರವನ್ನೆಲ್ಲ ಕಿತ್ತು ಕೊಡ್ತಾ ಇದ್ದೀರಲ್ಲ ಅಂತ ಕಾಶ್ಮೀರಿಯ ಮುಸ್ಲಿಂ ಹೆಣ್ಮಗಳನ್ನು ಕೇಳಿದರೆ ನಮಗೇನಾಗಬೇಕು ಭಾರತ, ನಮಗ್ಯಾಕೆ ನಾವು ಸೈನಿಕರು ಕೊಡಬೇಕು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಇರಾನ್, ಅಮೆರಿಕ, ಇಸ್ರೇಲ್ ಮಧ್ಯೆಯ ಯುದ್ಧ ಅತ್ಯಂತ ರಣಭೀಕರ ಸ್ಥಿತಿಗೆ ಮುಟ್ಟಿದೆ. ಯಾಕೆ ಅಂತಂದರೆ 7ಕ್ಕೂ ಹೆಚ್ಚು ಅಮೆರಿಕದ ಫೈಟರ್ ಜೆಟ್ ವಿಮಾನಗಳನ್ನು ಹೊಡೆದುರುಳಿಸಿದ್ದಲ್ಲದೆ ಅಲ್ಲಿಯ ಸೈನಿಕರನ್ನು, ಕಮಾಂಡರ್ಗಳನ್ನು ಸೆರೆ ಹಿಡಿದಿದೆ ಇರಾನ್. ಇರಾನಿನ ಈ ಕೃತ್ಯಕ್ಕೆ ಒಂದು ಹಂತದಲ್ಲಿ ಟ್ರಂಪ್ ಅಲ್ಲೋಲ ಕಲ್ಲೋಲ ಆದದ್ದು ಉಂಟು. ಅವರ ಖಾಸಗಿ ಆಫೀಸಿಂದ, ವಾರ್ ರೂಮಿಂದ ಅವರು ಹೊರಗಡೆನೆ ಬರ್ತಾ ಇಲ್ಲ ಅನ್ನುವಂಥ ಸುದ್ದಿಯೂ ಬರ್ತಾ ಇದೆ. ಇದರ ಮಧ್ಯೆ ಅಮೆರಿಕದ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ 8 ಜನರಲ್ಲಿ 7 ಜನ ಕಮಾಂಡರ್ಗಳನ್ನು ರಕ್ಷಿಸಿದೆ. ಒಬ್ಬ ನಾಪತ್ತೆಯಾಗಿದ್ದಾನೆ. ಆ ನಾಪತ್ತೆಯಾದಂಥ ಕಮಾಂಡರ್ ತಾಯಿ ಬರೆದಂಥ ಅಪರೂಪದ ಒಂದು ಟ್ವೀಟ್ ಜಗತ್ತಿನಾದ್ಯಂತ ಭಾವುಕಗೊಳಿಸಿದೆ, ತಲ್ಲಣಗೊಳಿಸಿದೆ. 24 ಗಂಟೆ ಅತ್ಯಂತ ನಿರ್ಣಾಯಕ ಯುದ್ಧವನ್ನು ಅಮೆರಿಕ ಸಾರಿದೆ. ಇರಾನ್ನನ್ನು ಸಂಪೂರ್ಣವಾಗಿ ಧೂಳೀಪಟ ಮಾಡ್ತೇವೆ ಅಂತ ಟ್ರಂಪ್ ಪ್ರತಿಜ್ಞೆಯನ್ನು ಗೈದಿದ್ದಾರೆ. ಈ ಹೊತ್ತಿನಲ್ಲಿ ಒಂದು ವಿಚಿತ್ರವಾದಂಥ, ಅದ್ಭುತವಾದಂಥ ರಾಜತಾಂತ್ರಿಕ ವಿಜಯ ಮತ್ತು ಹೋರ್ಮುಜ್ನ ಜಲಸಂಧಿಯ ಸಂದರ್ಭದಲ್ಲಿ ಜಗತ್ತಿನಲ್ಲೇ ಭಾರತ ಅತ್ಯಂತ ದೊಡ್ಡ ವಿಜಯವನ್ನು ಸಾಧಿಸಿದೆ. ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ಮಧ್ಯೆ ಯಾರು ಗೆದ್ರು ಯಾರು ಸೋತ್ರು ಅನ್ನುವಂಥ ಒಂದು ವಿಶ್ವದ ಚಾಣಾಕ್ಷ ಲೆಕ್ಕಾಚಾರ ನಡೀತಾ ಇರುವ ಹೊತ್ತಿನಲ್ಲಿ ಭಾರತ ಯಾವ ಮಟ್ಟಿನ ಒಂದು ವಿಜಯವನ್ನು, ಈ ಯುದ್ಧ ಕಾಲದ ಸಂದಿಗ್ಧತೆಯ ಅತ್ಯಂತ ಕಷ್ಟಕರವಾದಂಥ ಪಾರ್ಶ್ವ ಪರಿಣಾಮದ ಜ್ವಾಲೆಯಲ್ಲಿ ಇಡೀ ಪ್ರಪಂಚವೇ ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇರುವ ಹೊತ್ತಲ್ಲಿ ಭಾರತ ಯಾವ ರೀತಿಯಲ್ಲಿ ತನ್ನ ಒಳಿತನ್ನು, ತನ್ನ ದಿಗ್ವಿಜಯವನ್ನು ತನ್ನದೇ ಆದಂಥ ರೀತಿಯಲ್ಲಿ ತನ್ನ 140 ಕೋಟಿ ಜನರಿಗೆ ಯಾವುದೇ ರೀತಿಯಲ್ಲೂ ಒಂದು ತಿಂಗಳಿಂದ ತೊಂದರೆಯಾಗದೇ ಇದ್ದ ರೀತಿಯಲ್ಲಿ ಯಥಾಸ್ಥಿತಿಯನ್ನು, 1 ರೂಪಾಯಿಯನ್ನು ಬೆಲೆ ಏರಿಕೆ ಮಾಡದೇನೆ ಯಾವ ರೀತಿ ದೇಶವನ್ನು ಕಾಪಾಡಿಕೊಂಡಿದೆ ಅನ್ನುವಂಥ ಒಂದು ಅಂಕಿಅಂಶ ಈಗ ಹೊರಗೆ ಬಂದಿದೆ. ಅದು ಬಹಳ ಬಹಳ ರೋಮಾಂಚಕಾರಿಯಾಗಿದೆ. ಮೋದಿ ಆಡಳಿತ, ಭಾರತದ ರಾಜತಾಂತ್ರಿಕತೆ ಮತ್ತು ಆತ್ಮನಿರ್ಭರ ಭಾರತಕ್ಕೆ ಕೊಟ್ಟಂಥ ಈ 12 ವರ್ಷದ ತೀವ್ರವಾದಂಥ ಚಲನೆ ಭವಿಷ್ಯದಲ್ಲಿ ಯಾವುದೇ ಅವಘಡ ಸಂಭವಿಸಿದರೂ
ಭಾರತ ಕನಿಷ್ಠ 1-2 ತಿಂಗಳು ಅವಧಿ ಪ್ಯಾನಿಕ್ ಆಗದೇ ಇದ್ದ ರೀತಿಯಲ್ಲಿ ಯಥಾಸ್ಥಿತಿಯನ್ನು, ದೈನಿಕ ಬದುಕನ್ನು ಕಾಪಾಡುವಂಥ ದಿಕ್ಕಿನಲ್ಲಿ ಭಾರತ ಇವತ್ತು ವಿಶ್ವಕ್ಕೆ ಮಾದರಿಯಾಗಿದೆ. ಹಾಗಾದರೆ ಏನದು? ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗುವುದರ ಜೊತೆಗೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನೋಡಿ, ಹೋರ್ಮುಜ್ ಜಲಸಂಧಿ ಇಡೀ ವಿಶ್ವಕ್ಕೆ ಎಷ್ಟು ಮಹತ್ವ ಅನ್ನೋದನ್ನು ಈ ಯುದ್ಧ ಬಹಳ ಖಚಿತವಾಗಿ ತೋರ್ಪಡಿಸಿದೆ. ಹೋರ್ಮುಜ್ನಿಂದ ಹೊರಬರದೇ ಇದ್ದರೆ ತೈಲದ ಟ್ಯಾಂಕರ್ಗಳು, ಹಡಗುಗಳು ಇಡೀ ವಿಶ್ವ ಯಾವ ರೀತಿಯಲ್ಲಿ ತಲ್ಲಣಿಸ್ತದೆ ಅನ್ನೋದಕ್ಕೆ ಇರಾನ್, ಇಸ್ರೇಲ್, ಅಮೆರಿಕದ ಈ ವಾರ್ ಜಗತ್ತಿಗೆ ಪಾಠವನ್ನು ಮಾಡಿದೆ. ಆದರೆ ಆರಂಭಿಕ ಸ್ಥಿತಿಯಲ್ಲಿ ಎಲ್ಲ ದೇಶಕ್ಕೂ ಹೋರ್ಮುಜನ್ನು ಬಂದ್ ಮಾಡಿದಂಥ ಇರಾನ್ ಬಹಳ ಕ್ಷಿಪ್ರವಾಗಿ ಭಾರತದ ಸ್ನೇಹಕ್ಕೆ, ಭಾರತದ ಸಂಬಂಧಕ್ಕೆ, ಭಾರತದ ರಾಜತಾಂತ್ರಿಕತೆಗೆ, ಮುಖ್ಯವಾಗಿ ಮೋದಿಯವರ ಒಟ್ಟು ನಡೆ ನುಡಿ ಮತ್ತು ಕಷ್ಟಕಾಲದಲ್ಲಿ ಆಪ್ತ ಬಂಧುವಿನ ಹಾಗೆ, ಅದು ಔಷಧ ಇರ್ಬೋದು, ಆಹಾರ ಇರ್ಬೋದು, ಇನ್ನೊಂದು ಮಗದೊಂದು, ಎಲ್ಲವನ್ನೂ ಕೂಡ ಇರಾನಿಗೆ ಸಪ್ಲೈ ಮಾಡುವ ಮೂಲಕ ಇರಾನಿನ ಮನಗೆದ್ದದ್ದಷ್ಟೇ ಅಲ್ಲ, ಇವತ್ತಿನವರೆಗೆ ಫೆಬ್ರವರಿ 28ರಿಂದ ಇವತ್ತಿನವರೆಗೆ ಹೋರ್ಮುಜ್ ಜಲಸಂಧಿಯಿಂದ ಅತಿ ಹೆಚ್ಚು ತೈಲದ ಹಡಗುಗಳನ್ನು ಪಾಸ್ ಮಾಡಿಕೊಂಡು ಯಾವುದೇ ಆತಂಕ ಇಲ್ಲದೇನೆ, ಯಾವುದೇ ರೀತಿಯ ತೊಂದರೆಗಳಿಲ್ಲದೇನೆ ನಿರಾತಂಕವಾಗಿ ನಿರ್ಭೀತಿಯಿಂದ ಹಡಗುಗಳನ್ನು ತರಿಸಿಕೊಂಡಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಓನ್ ಆ್ಯಂಡ್ ಓನ್ಲಿ ಭಾರತ. ಒನ್ ಆ್ಯಂಡ್ ಓನ್ಲಿ, ಏಕೈಕ ಭಾರತ. 8 ಹಡಗುಗಳನ್ನು ಹೋರ್ಮುಜ್ನಿಂದ ಇವತ್ತಿನವರೆಗೆ ಭಾರತ ಬಿಡಿಸಿಕೊಂಡಿದೆ. ಹಾಗಾಗಿ ನಮ್ಮ ತೈಲ ಸಮಸ್ಯೆ ಯಾವ ರೀತಿಯಲ್ಲೂ ಕೂಡ ಪ್ಯಾನಿಕ್ ಆಗಿಲ್ಲ, ತೊಂದರೆಗೊಳಗಾಗಿಲ್ಲ. ಎಲ್ಲೋ ಕಮರ್ಷಿಯಲ್ ಸಿಲಿಂಡರ್ಸ್ ಮತ್ತು ಆಟೋ ಗ್ಯಾಸ್ಗಳಿಗೆ ತೊಂದರೆ ಆದದ್ದನ್ನು, ಅದರಲ್ಲೂ ಮುಖ್ಯವಾಗಿ ರಾಷ್ಟ್ರೀಯ ವಾಹಿನಿಯಲ್ಲೂ ನೀವು ಗಮನಿಸಿದರೆ ಆಟೋ ಗ್ಯಾಸಿನ ಸಮಸ್ಯೆ ಮತ್ತು ಕಮರ್ಷಿಯಲ್ ಸಿಲಿಂಡರಿನ ಸಮಸ್ಯೆ ಕರ್ನಾಟಕದ್ದೇ ಹೆಚ್ಚು ಸುದ್ದಿ ಬರ್ತಾ ಇದೆ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ KH ಮುನಿಯಪ್ಪ ಅವರೇ 350 ಸಿಲಿಂಡರನ್ನು ಬಿಟ್ಬಿಡಿ ಅಂತ ಹೇಳಿದ ಒಂದು ವಿಡಿಯೋವನ್ನು ಹಾಕಿ ಅವರಿಗೆ ತಪರಾಕಿ ಹಾಕಿದ ಸಂದರ್ಭವನ್ನು ನೀವು ಗಮನಿಸಿದ್ದೀರಿ. ಕಾಳಸಂತೆ ವ್ಯವಹಾರ, ಅಜ್ಜಿ ಸುಟ್ಟಲ್ಲೇ ಚಳಿ ಕೊಂಡಷ್ಟು ಬಂತು ಅನ್ನುವಂಥ ಸ್ವಾರ್ಥ, ಸರ್ಕಾರಕ್ಕೆ ಅದನ್ನು ನಿಭಾಯಿಸುವಂಥ ಒಂದು ಧೀಶಕ್ತಿ ಇಲ್ಲದೆ ಇರುವಂಥದ್ದು, ದಾವಣಗೆರೆ ಬಾಗಲಕೋಟೆ ಚುನಾವಣೆಗೆ ಅದರ ತಲೆಬಿಸಿಯಲ್ಲೇ ಇದ್ದಂಥ ಸರ್ಕಾರ ಈ ಗ್ಯಾಸ್ ಸಿಲಿಂಡರ್ಗಳ ಮತ್ತು LPG ಗ್ಯಾಸ್ಗಳ ವಿಲೇವಾರಿಯಲ್ಲಿ ಆಸಕ್ತಿಯನ್ನು ತೋರದೇ ಇದ್ದದ್ದು, ಹೀಗೆ ಏನೇನೋ ಕಾರಣಗಳು ಇರಬಹುದು. ಇಡೀ ರಾಷ್ಟ್ರದಲ್ಲಿ ಕರ್ನಾಟಕವೇ ಹೆಚ್ಚು ಅಲ್ಲಿ ಕಾಣಿಸ್ಕೊಳ್ತಾ ಇದೆ ತೊಂದರೆ ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಮತ್ತು LPG ಗ್ಯಾಸ್ ಕೂಡ, ಅಂದರೆ ಆಟೋ ಗ್ಯಾಸ್ ಕೂಡ ಹೆಚ್ಚಿನ ತೊಂದರೆಯನ್ನು ಕಂಡದ್ದು ನಾವು ಕಾಣಲಿಲ್ಲ. ಆಮೇಲೆ ಸಾಮಾನ್ಯರ ಮನೆ ಬಳಕೆಯ ಗ್ಯಾಸ್ ಅಂತೂ ಎಲ್ಲಿಯೂ ಯಾವ ತೊಂದರೆಯನ್ನು ಕಂಡಿಲ್ಲ. ಭಾರತ ಇರಾನಿನ ಹೃದಯ ಗೆದ್ದಿದೆ. ಹೋರ್ಮುಜ್ ಜಲಸಂಧಿಯಿಂದ ಅತ್ಯಂತ ಹೆಚ್ಚು ಹಡಗುಗಳನ್ನು ಪಾಸ್ ಮಾಡಿಕೊಂಡಿದೆ. ಈ ಕ್ರಿಟಿಕಲ್ ಸಿಚುವೇಶನ್ನಲ್ಲಿ ಕೂಡ ಭಾರತ ಒಂದೇ ಒಂದು ಗಂಟೆಯೂ ಕೂಡ ಪ್ಯಾನಿಕ್ ಆಗಿಲ್ಲ, ಯಾವುದೇ ತೊಂದರೆ ತಾಪತ್ರಯವನ್ನು ಅನುಭವಿಸಿಲ್ಲ. ಇದು ಭಾರತದ ಆಡಳಿತದ ಬಹಳ ದೊಡ್ಡ ದಿಗ್ವಿಜಯ ಮತ್ತು ಇಡೀ ಯುದ್ಧದ ಈ ಕಾಲದಲ್ಲಿ ಬೇರೆ ಯಾವ ದೇಶಕ್ಕೆ ಏನಾಗಿದೆ ಅನ್ನೋದಕ್ಕಿಂತ ಪ್ರಪಂಚದಲ್ಲಿ ಇಂಧನದ ವಿಷಯದಲ್ಲಿ ಈ ಯುದ್ಧ ಕಾಲದ ಸಂದಿಗ್ಧತೆಯಲ್ಲೂ ತನ್ನ ರಾಜತಾಂತ್ರಿಕತೆ ಮತ್ತು ತನ್ನ ಆಡಳಿತದ ಧೀಮಂತಿಕೆಯಿಂದ ಬಚಾವಾದದ್ದಿದ್ರೆ, ವಿಜಯವನ್ನು ಸಾಧಿಸಿದ್ದಿದ್ರೆ, ಲಾಭವನ್ನು ಮಾಡಿಕೊಂಡಿದ್ದಿದ್ರೆ ಅದು ಭಾರತ. ನೋಡಿ, ಹಾಗಾದರೆ ಯಾವ್ಯಾವ ಹಡಗು ಶಿವಾಲಿಕ್, ನಂದಾದೇವಿ,
ಜಗ್ಲಾರ್ಕಿ, ಫೈನ್ ಗ್ಯಾಸ್, BW ಆಲೆನ್, BW ಟೈರ್, ಜಗವಾಸನ್, ಗ್ರೀನ್ ಸಾನ್ವಿ ನಿನ್ನೆ ಬಂದದ್ದು. ಇವೆಲ್ಲವನ್ನು ಸೇರಿದರೆ ನಮ್ಮ ಚೈನ್ ಸಪ್ಲೈ ಕೆಲವು ಕಡೆ ಖಾಸಗಿ ವ್ಯಕ್ತಿಗಳ ಸ್ವಾರ್ಥ ಮತ್ತು ಕಾಳಸಂತೆಕೋರರ ಕಾರಣದಿಂದ ಒಂದು ರೀತಿಯಲ್ಲಿ ಜರ್ಕ್ ಹೊಡೆದಿರಬಹುದು. ಬಿಟ್ಟರೆ ಪೆಟ್ರೋಲಿಯಂ ಇಲಾಖೆ ನಿರಂತರವಾಗಿ ಹೇಳ್ತಾ ಇದೆ, ನಮಗೆ 70 ದಿನಕ್ಕಾಗುವಷ್ಟು ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ದಾಸ್ತಾನಿದೆ, ಮತ್ತೆ ನಾವು ತರಿಸ್ಕೊಳ್ತಾ ಇದ್ದೇವೆ. ರಷ್ಯಾದಿಂದ 90% ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ತೈಲವನ್ನು ಭಾರತಕ್ಕೆ ಕೊಡ್ತಾ ಇದೆ ಮತ್ತು ಭಾರತವೇ ಅದನ್ನು ಖರೀದಿಸ್ತಾ ಇದೆ. 12 ವರ್ಷಗಳ ಹಿಂದೆ ಭಾರತ 22 ದೇಶಗಳಿಂದ ತೈಲವನ್ನು, LPG ಗ್ಯಾಸನ್ನು ಆಮದು ಮಾಡಿಕೊಳ್ತಾ ಇತ್ತು. ಈಗ ಅದನ್ನು ಮೋದಿ ಭಾರತ 40 ದೇಶಗಳಿಗೆ ವಿತರಿಸಿದೆ. ಹಾಗಾಗಿ ನಮಗೆ ಯಾವುದೋ ರೀತಿಯ ಇಂಥ ತೊಂದರೆಗಳು ಬಂದಾಗ ತಕ್ಷಣಕ್ಕೆ ಕೈಕಾಲು ಬಿಡುವಂಥ ಯಾವುದೇ ಸಂದಿಗ್ಧತೆ ಇಲ್ಲ. ಇಂಧನ, ಅದರಲ್ಲೂ LPG, ಈ ಎರಡೂ ತೊಂದರೆಗಳು ಮೊದಲೊಂದು ಸರಿ ನೀವು ನೋಡಿದ್ರಿ, ಒಂದು ವಾರವೋ 4 ದಿನದ ಹಿಂದೆ ಏನೋ ಕಾಂಗ್ರೆಸ್ಸಿಗರು ಪೆಟ್ರೋಲು ಮತ್ತು ಡೀಸೆಲಿನ ಅಭಾವ ತಲೆದೋರಲಿದೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಹರಡಿಸಿದರು. ಕೆಲವು ಕಡೆ ಬಕೆಟು ಚಂಬಿಗೆಯಿಂದ ಹಿಡಿದು ಇಡೀ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತದ್ದನ್ನು ಗಮನಿಸಿದ್ರಿ. ಆದರೆ ಕ್ಷಣಾರ್ಧದಲ್ಲಿ ಅದು ಕರಗಿತು, ಯಾವ ಸಮಸ್ಯೆಯೂ ಉತ್ಪನ್ನ ಆಗಿಲ್ಲ. ಈ ಹೊತ್ತಿನಲ್ಲಿ BJPಯವರು ಹೇಳಬೇಕಾಗಿಲ್ಲ, ಇಂಧನ ಸಮಸ್ಯೆ ಇಲ್ಲ, ಇಂಧನ ಸಮಸ್ಯೆ ಆಗಿಲ್ಲ, ಇಂಧನ ಬೇಕಾದಷ್ಟು ನಮ್ಮಲ್ಲಿ ದಾಸ್ತಾನಿದೆ ಅನ್ನುವ ಮಾತನ್ನು ಸರ್ಕಾರ ಹೇಳಬೇಕಾಗಿಲ್ಲ, ಪೆಟ್ರೋಲಿಯಂ ಇಲಾಖೆ ಹೇಳಬೇಕಾಗಿಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅವರೊಬ್ಬರನ್ನು ಬಿಟ್ಟರೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರ ದಂಡೆ ಈ ಮಾತನ್ನು ಹೇಳ್ತಾ ಇದೆ. ಅದಕ್ಕೆ ದಾಖಲೆಯನ್ನು ಕೊಡ್ತೇವೆ. ಭಾರತದಲ್ಲಿ ಇಂಧನ ಸಮಸ್ಯೆ ತಲೆದೋರಿಲ್ಲ ಅನ್ನೋದನ್ನು ಸ್ವತಃ ಪ್ರತಿಪಕ್ಷದ ನಾಯಕರೇ ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿಯ ಒಂದು ಬೃಹತ್ತಾದ ದೇಶ, ಬಳಕೆದಾರರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೀವು ಯೋಚನೆ ಮಾಡಿದ್ರೇ ಅದನ್ನು ನಿಭಾಯಿಸುವ ರೀತಿ ನೀತಿಯ ಬಗ್ಗೆ ನಿಬ್ಬೆರಗುಗೊಳ್ಳುವಂಥ ಪರಿಸ್ಥಿತಿ. ಅದರಲ್ಲೂ ಮೋದಿಯವರು ಬಂದ ಮೇಲೆ ಈ ಗೃಹ ಬಳಕೆಯ ಗ್ಯಾಸ್ಗಳನ್ನು ತೀವ್ರವಾಗಿ ಅದನ್ನು ಸಾಮೂಹೀಕರಣ ಮಾಡಿದ್ದಾರೆ, ಹಳ್ಳಿಗಳಿಗೆ ಅದನ್ನು ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಬಳಕೆಯ ಒಂದು ಗಾತ್ರ, ಸಾಂದ್ರತೆ ಯಾವ ಮಟ್ಟದಲ್ಲಿದೆ, ಅದರ ಜೊತೆಗೆ ಪ್ರತಿಪಕ್ಷಗಳು NDA ಗೌರ್ಮೆಂಟನ್ನು ಗುಂಡಿಗೆ ಹಾಕಲಿಕ್ಕೆ, ತ್ರಿಶಂಕು ಸ್ಥಿತಿಗೆ ಸಿಲುಕಿಸಲಿಕ್ಕೆ, ಅವ್ರ ಮೇಲೆ ಸವಾರಿ ಮಾಡಲಿಕ್ಕೆ ಏನೆಲ್ಲ ತಂತ್ರವನ್ನು ಮಾಡಿದರು ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಇವೆಲ್ಲದರ ಮಧ್ಯೆ ಇರಾನ್ನೊಟ್ಟಿಗಿರುವಂಥ ಒಳ್ಳೆಯ ಸಂಬಂಧ, ರಷ್ಯಾದ ಒಟ್ಟಿಗಿರುವಂಥ ಒಂದು ಅದ್ಭುತವಾದಂಥ ಆತ್ಮೀಯತೆ, ಇವೆಲ್ಲವನ್ನು ಬಳಸಿಕೊಂಡು ಒಂದು ಜಿಯೋಪೊಲಿಟಿಕಲ್ ಲೆವೆಲಲ್ಲಿ ಭಾರತ ಇವತ್ತು ಎಂಥ ಒಂದು ರಾಜತಾಂತ್ರಿಕತೆಯನ್ನು ಮೈಗೂಡಿಸ್ಕೊಂಡಿದೆ ಅನ್ನೋದಕ್ಕೆ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಹೋರ್ಮೋಜ್ರಂಥ ಜಲಸಂಧಿಯಿಂದ ಅತಿ ಹೆಚ್ಚು ಹಡಗುಗಳನ್ನು ತರಿಸ್ಕೊಂಡಿದೆ ಅಂತಾದರೆ, ಭಾರತದಲ್ಲಿ ಯಾವುದೇ ಕ್ಷಣದಲ್ಲೂ ಇಂಧನ ಸಮಸ್ಯೆ ಆಗದೇ ಇದ್ದ ಹಾಗೆ ನೋಡಿಕೊಂಡಿದೆ ಅಂತಾದರೆ, ಮತ್ತೆ ಕಚ್ಚಾ ತೈಲ ಇವತ್ತು ಬೆಲೆ ಅತ್ಯಂತ ಹೆಚ್ಚು ಏರ್ತಾ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಭಾರತದಲ್ಲಿ 1 ರೂಪಾಯಿಯನ್ನು ತೈಲ ಬೆಲೆ ಜಾಸ್ತಿ ಮಾಡಿಲ್ಲ. ಅಬಕಾರಿ ಸುಂಕವನ್ನು ಇಳಿಸುವ ಮೂಲಕ ತೈಲ ಕಂಪನಿಗಳಿಗೆ ಮತ್ತು ಅವರ ಯಾವುದೇ ವ್ಯವಹಾರಕ್ಕೆ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ನೋಡಿಕೊಂಡು ಕೂಡ ಜನಸಾಮಾನ್ಯರ ಮೇಲೆ ಬರೆ ಎಳೆಯುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ. ಹಾಗಾದರೆ ಪ್ರಪಂಚದ ಸ್ಥಿತಿಗತಿ ಏನಾಗ್ತಾ ಇದೆ ಅಂತ ಅರಿವಿದೆಯಾ ನಿಮಗೆ? ಚೈನಾದಿಂದ ಹಿಡಿದು, ಅಮೆರಿಕದಿಂದ ಹಿಡಿದು, ಜಪಾನ್ನಿಂದ ಹಿಡಿದು ಯುರೋಪ್ ಕಂಟ್ರೀಸ್ಗಳಲ್ಲಿ ಎಲ್ಲ ಕಡೆ ತೈಲ ಬೆಲೆ 50% ಏರಿದೆ. ಒಂದೆರಡಲ್ಲ, 50% ಏರಿದೆ. ಇಂಥ ಸಂದರ್ಭದಲ್ಲಿ ಭಾರತ ತನ್ನ ಜಾಣ್ಮೆಯನ್ನು, ತನ್ನ ರಾಜತಾಂತ್ರಿಕತೆಯನ್ನು
ತನ್ನ ಆಡಳಿತದ ನೈಪುಣ್ಯತೆಯನ್ನ ಎಷ್ಟರ ಮಟ್ಟಿಗೆ ಮೈಗೂಡಿಸ್ಕೊಂಡು ಯುದ್ಧದ ಸಂದರ್ಭದಲ್ಲಿ ಭಾರತ ತನ್ನ ಪಾಲಿನ ಒಂದು ಇಂಧನವನ್ನು ತರಿಸಿಕೊಳ್ಳುವ ಮೂಲಕ, ಇಂಧನವನ್ನು ದಾಸ್ತಾನು ಮಾಡಿಕೊಳ್ಳುವ ಮೂಲಕ, ಅದನ್ನು ಸಮರ್ಪಕವಾದ ಹಂಚಿಕೆ ಮಾಡುವ ಮೂಲಕ ವಿಜಯವನ್ನು ಸಾಧಿಸಿದೆ ಅನ್ನೋದು ಭಾರತ ಹೇಳ್ತಾ ಇಲ್ಲ, ಇಡೀ ವಿಶ್ವವೇ ಹೇಳ್ತಾ ಇದೆ. ಇನ್ನು ಪ್ರೀಮಿಯಂ ಪೆಟ್ರೋಲ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆದದ್ದು ಹೌದು. ಆದರೆ ಪ್ರೀಮಿಯಂ ಪೆಟ್ರೋಲ್ ಅನ್ನು ಬಳಸುವವರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಡೀ ದೇಶದಲ್ಲಿ 5%. ನಿಮಗೆ ಗೃಹ ಬಳಕೆಯ ಗ್ಯಾಸಿನ ತೊಂದರೆ ಆಗಿಲ್ಲ, LPG ಆಗಿಲ್ಲ. ಸ್ವಲ್ಪ ಹೋಟೆಲ್ಗಳಿಗೆ ಒಂದು ರೀತಿಯ ಈ ಕಾಳಸಂತೆಕೋರರು ಇತ್ಯಾದಿ ಇವರಿಂದ ಸ್ವಲ್ಪ ಸಮಸ್ಯೆ ಆಯಿತು. ಆದರೆ ತಕ್ಷಣಕ್ಕೆ ಅದನ್ನು ಕೂಡ ಸರಿಪಡಿಸಲಾಯಿತೇ ಹೊರತು ಲಾಕ್ಡೌನ್ ಮಾಡಿಲ್ಲ ಅಥವಾ ಯಾವುದೇ ರೀತಿಯ ಸ್ಥಗಿತ್ಯ ಆಗಿಲ್ಲ, ಪ್ಯಾನಿಕ್ ಆಗಿಲ್ಲ, ಹಾಹಾಕಾರ ಆಗಿಲ್ಲ, ಏನೂ ಆಗಿಲ್ಲ. ಭಾರತ ಇಂಥ ಒಂದು ಸ್ಥಿತಿಯನ್ನು ಅತ್ಯಂತ ಅದ್ಭುತವಾಗಿ ಕಾಪಾಡಿಕೊಳ್ಳಿಕ್ಕೆ ಕಾರಣವಾದದ್ದು ಇರಾನ್ನೊಟ್ಟಿಗಿರುವಂಥ ಒಂದು ಸಂಬಂಧ, ರಾಜತಾಂತ್ರಿಕ ಸಂಬಂಧ. 8 ಹಡಗುಗಳನ್ನು ಇವತ್ತು ಪ್ರಪಂಚದಲ್ಲೇ ಯಾವ ದೇಶವೂ ಹೋರ್ಮೋಜ್ನಿಂದ ಬಿಡಿಸ್ಕೊಳ್ಳಿಕ್ಕಾಗಿಲ್ಲ. ಈವನ್ ಚೈನಾದಕ್ಕೂ ಕೂಡ ಹಡಗುಗಳನ್ನು ಈ ಪ್ರಮಾಣದಲ್ಲಿ ಹೋರ್ಮೋಜ್ನಿಂದ ಬಿಡಿಸ್ಕೊಂಡು ತರಲಿಕ್ಕೆ ಆಗಿಲ್ಲ. ಭಾರತದಿಂದ ಮಾತ್ರ ಸಾಧ್ಯ ಆಗಿದೆ ಅನ್ನೋದು ಇಡೀ ಭಾರತೀಯರು ಹೆಮ್ಮೆ ಪಡಬೇಕಾದಂಥ ವಿಚಾರ ಅದು. ಆಮೇಲೆ ಇನ್ನೊಂದು ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ, ರಷ್ಯಾ ಉಕ್ರೇನ್ ವಾರ ಆದಾಗಲೂ ಕೂಡ ನೂರಾರು ಜನರನ್ನು ರಷ್ಯಾದ ಹೃದಯ ಭಾಗಕ್ಕೆ ವಿಮಾನವನ್ನು ಕಳಿಸಿ ಭಾರತ ಯಾವುದೇ ತೊಂದರೆ ಇಲ್ಲದೇನೆ ತಮ್ಮ ದೇಶದ ಪ್ರಜೆಗಳನ್ನು ಸುರಕ್ಷಿತವಾಗಿ ಕರೆಸಿಕೊಂಡಿತ್ತು. ಈಗಲೂ ಕೂಡ ಇರಾನ್, ದುಬೈ, UAE ಅಂದರೆ ಮಧ್ಯಪ್ರಾಚ್ಯದ ಪ್ರತಿಯೊಂದು ದೇಶಗಳಿಂದಲೂ ಸಿಲುಕಿಕೊಂಡಂಥ ಭಾರತದ ಪ್ರಜೆಗಳನ್ನು ಯಶಸ್ವಿಯಾಗಿ, ಯಾವುದೇ ಪ್ರಾಣಾಪಾಯ ಇಲ್ಲದೇನೆ, ತೊಂದರೆ ಇಲ್ಲದೇನೆ ಯಶಸ್ವಿಯಾಗಿ ಕರೆಸಿಕೊಂಡಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ. ಕರೆತಂದ ರೀತಿ ಅಷ್ಟು ಸುರಕ್ಷಿತವಾಗಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ಮರು ಮಾತನ್ನು ಪ್ರತಿಪಕ್ಷದವರು ಆಡುವಾಗಿ ಇರಲಿಲ್ಲ. ಹಾಗಾಗಿ ದೇಶವಾಸಿಗಳಿಗೆ ತೊಂದರೆಯಾಗದೇ ಇದ್ದಂಥ ರೀತಿಯಲ್ಲಿ ಸುಭದ್ರವಾದಂಥ ಮತ್ತು ದಕ್ಷ ರೀತಿಯಲ್ಲಿ ಈ ಸಂದಿಗ್ಧವನ್ನು ನಿಭಾಯಿಸಿದ್ದು ಅತ್ಯಂತ ಪ್ರಶಂಸೆಗೆ ಪ್ರಪಂಚದ ದೇಶಗಳ ದೃಷ್ಟಿಯಲ್ಲೇ ಭಾರತ ಇವತ್ತು ಪ್ರಥಮವಾಗಿ ದಾಖಲಾಗಿದೆ ಅನ್ನೋದು ಭಾರತದ ಒಂದು ಬದಲಾದ ಸ್ಥಿತಿಯ ಅದು ದ್ಯೋತಕ ಅಂತ ನಾನು ಭಾವಿಸ್ತೇನೆ. ಇರಾನ್ ಮೊನ್ನೆ ಒಂದು ಮಾತನ್ನು ಹೇಳಿತು, ಭಾರತೀಯ ಮಿತ್ರರು ಸುರಕ್ಷಿತ ಸ್ಥಿತಿಯಲ್ಲಿದ್ದಾರೆ, ಯಾವುದೇ ರೀತಿಯಲ್ಲೂ ಭಯಪಡಬೇಕಾಗಿಲ್ಲ. ಅಂದರೆ ಹೋರ್ಮೋಜ್ ಶಾಶ್ವತವಾಗಿ ಮಿತ್ರ ಭಾರತಕ್ಕೆ ತೆರೆದಿದೆ. ಇರಾನಿನ ಹೃದಯವಂತಿಕೆಯ ಮಾತಿದು. ಇರಾನ್ನಲ್ಲಿ ಖಮೇನಿ ಸತ್ರೆ ಇಲ್ಲಿ ಬಡ್ಕೊಂಡು ಎದೆ ಬಡ್ಕೊಂಡು ಅಳ್ತಾರೆ. ಭಾರತೀಯ ಸೈನಿಕರಿಗೆ ನೀವು ಹಣ ಕೊಡ್ತಾ ಇಲ್ಲ, ಖಮೇನಿ ಸತ್ರೆ ನಿಮ್ಮ ಚಿನ್ನ ಬಂಗಾರವನ್ನೆಲ್ಲ ಕಿತ್ತು ಕೊಡ್ತಾ ಇದ್ದೀರಲ್ಲ ಅಂತ ಕಾಶ್ಮೀರಿಯ ಮುಸ್ಲಿಂ ಹೆಣ್ಮಗಳನ್ನು ಕೇಳಿದರೆ ನಮಗೇನಾಗಬೇಕು ಭಾರತ, ನಮಗ್ಯಾಕೆ ನಾವು ಸೈನಿಕರು ಕೊಡಬೇಕು, ನಮ್ಮವರು ಇರಾನ್ನಲ್ಲಿದ್ದಾರೆ. ಇಂಥ ಕಚಡ ಬುದ್ಧಿಗಳನ್ನು ಬಿಟ್ಟು ಈ ದೇಶದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ದೇಶದ ನಾಗರಿಕರು, ಈ ದೇಶದ ಸೈನಿಕರು ಗಡಿಯಲ್ಲಿ ಅವರ ಪ್ರಾಣದ ಎಲ್ಲ ಎಲ್ಲೆಗಳನ್ನು ಮೀರಿ ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ಈ ಪ್ರಜ್ಞೆಯಲ್ಲಿ ಇವರು ಇರೋದು ಬಿಟ್ಟು ಇವರು ಇಲ್ಲಿ ಅನ್ನ ಉಂಡು, ಇಲ್ಲಿ ಬದುಕಿ, ಇಲ್ಲಿ ಸಂಸಾರ ಮಾಡಿ ಇರಾನ್ನ ಖಮೇನಿಗೆ ಮಿಡಿತಾರೆ. ಅಲ್ಲಿಯ ಹೆಣ್ಣುಮಕ್ಕಳು ಇವರ ಬಗ್ಗೆ ವ್ಯಂಗ್ಯ ಮಾಡಿ, ವಿಡಿಯೋ ಮಾಡಿ ಇವರನ್ನು ಅಣಕಿಸ್ತಾರೆ. ಇಂಥ ಸ್ಥಿತಿಯಲ್ಲಿ ಭಾರತ ತನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಬಂಧವನ್ನು ಯಾವ ರೀತಿ ಇಟ್ಕೊಂಡಿದೆ, ಮೋದಿಯವರ ವಿದೇಶಿ ಪ್ರಯಾಣದ ಒಂದು ವ್ಯಂಗ್ಯವನ್ನು ಮಾಡುವಂಥ ಕಾಂಗ್ರೆಸ್ಸಿಗರು ಅವರ ವಿದೇಶ ಪ್ರಯಾಣದ, ವಿದೇಶ ನೀತಿಯ ಅಥವಾ ನಾಯಕರನ್ನು ಅಪ್ಪಿಕೊಳ್ಳುವಂಥ ಒಂದು ಸ್ನೇಹ ಸೌಹಾರ್ದತೆಯ ಒಟ್ಟು ಮತಿತಾರ್ಥ ಏನು, ಫಲ ಏನು ಅಂತಂದರೆ ಇಡೀ ವಿಶ್ವವೇ ಇವತ್ತು ಇಂಧನ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಬೆಲೆಯನ್ನು 50% ಏರಿಸಿದೆ. ಆದರೆ ಭಾರತ ಇಂಧನ ಕೊರತೆಯನ್ನೂ ಅನುಭವಿಸ್ತಾ ಇಲ್ಲ.
ಇಂಧನದ ದೃಷ್ಟಿಯಲ್ಲಿ ಯಾವುದೇ ತಾಪತ್ರಯವನ್ನು ಮಾಡಿಕೊಂಡಿಲ್ಲ, ಯಾವುದೇ ಹಾಹಾಕಾರವನ್ನು ಜನಸಾಮಾನ್ಯರ ಮಧ್ಯೆ ಏಳಲಿಕ್ಕೆ ಬಿಟ್ಟಿಲ್ಲ. ಅದರ ಜೊತೆಗೆ ಒಂದೇ ಒಂದು ಬಿಡಿಗಾಸನ್ನು ತೈಲದ ಮೇಲೆ ಬೆಲೆ ಏರಿಕೆ ಮಾಡಿಲ್ಲ. ಇದು ಭಾರತದ ಬಹುದೊಡ್ಡ ವಿಜಯ. ನಿನ್ನೆ ಬಂದ ಇಂಧನ ನೌಕೆಯಲ್ಲಿ 46,650 ಮೆಟ್ರಿಕ್ ಟನ್ LPG ಭಾರತಕ್ಕೆ ಬಂದು ತಲುಪಿದೆ. ಇದರ ಮಧ್ಯೆ ಒಂದು ಪ್ರಪೋಗಾಂಡವನ್ನು ಬೇರೆ ನಮ್ಮ ವಿರೋಧ ಪಕ್ಷಗಳು ಎಲ್ಲೆಲ್ಲಿ ಹುಡುಕ್ಲಿಕ್ಕೆ ಸಿಗತ್ತೆ, ಎಲ್ಲೆಲ್ಲಿ ಮೋದಿಯನ್ನು ಬೈಬಹುದು, ಮೋದಿಯನ್ನು ಹಣಿಬಹುದು ಅಂತ ಕಾದು ಕುಳಿತವರಿಗೆ ಒಂದು ಪಿಂಕ್ ಶೈನ್ ತೈಲ ಟ್ಯಾಂಕರ್ ಮಾರ್ಚ್ 4ಕ್ಕೆ ಹೊರಡಿತ್ತು. ಆಮೇಲೆ ಏಪ್ರಿಲ್ 4ಕ್ಕೆ ಭಾರತದ ಗುಜರಾತಿನ ಬಂದರಕ್ಕೆ ತಲುಪಬೇಕಾಗಿತ್ತು. ಅದು ಯಾವುದೋ ಒಂದು ತೊಂದರೆ ತಾಪತ್ರಯದಿಂದ ವಿಳಂಬ ಆಗಿದೆ. ಆಮೇಲೆ ನಿನ್ನೆ ಬರುವಂಥ ಒಂದು ತೈಲದ ಹಡಗು ಪಾವತಿ ವಿಳಂಬ, ಅಂದರೆ ಹಣಕಾಸಿನ ತೊಂದರೆಯಿಂದ ಅದು ಚೈನಾಕ್ಕೆ ಹೋಗಿದೆ ಅನ್ನುವಂಥ ಒಂದು ಪ್ರಪಗಾಂಡವನ್ನು, ನರೇಟಿವನ್ನು ಪ್ರತಿಪಕ್ಷ ಸೃಷ್ಟಿಸಿತ್ತು. ಅದಕ್ಕೆ ಸಂಪೂರ್ಣವಾಗಿ ವಿತ್ ಫೋಟೋ ಮತ್ತು ಅಂಕಿ ಸಂಖ್ಯೆ ಸಮೇತ ಪೆಟ್ರೋಲಿಯಂ ಇಲಾಖೆ, ಭಾರತ ಸರ್ಕಾರ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ. ಯಾವುದೇ ರೀತಿಯಲ್ಲೂ ಬರುವ ತೈಲದ ಹಡಗಿಗೆ ಮರುಪಾವತಿ ಮಾಡುವಲ್ಲಿ ವಿಳಂಬವೂ ಆಗಿಲ್ಲ, ಆರ್ಥಿಕ ತೊಂದರೆಯೂ ಇಲ್ಲ. ಬೇರೆ ಸಮಸ್ಯೆಯಿಂದ ಅದು ಉಂಟಾಗಿದೆ ಹೊರತು ಅಲ್ಲಿ ಯಾವುದೇ ರೀತಿಯ ತಾಪತ್ರಯ ಆಗಲಿ, ತೊಂದರೆ ಆಗಲಿ ಆಗಿಲ್ಲ. ಆ ಬಗ್ಗೆ ಯಾವುದೇ ರೀತಿಯ ಭಯವೂ ಬೇಡ ಅನ್ನುವಂಥದ್ದನ್ನು ಹೇಳಿದೆ. ಭಾರತದ ತೈಲ ರಿಫೈನರಿ ಕಂಪನಿ ಭಾರತಕ್ಕೆ ಮುಂದೆ ಬೇಕಾದ ತೈಲವನ್ನು ಅತ್ಯಂತ ಸುರಕ್ಷಿತವಾಗಿ ಇಟ್ಟಿದೆ. ಯಾವುದೇ ಕಾರಣಕ್ಕೂ ಇರಾನ್ ತೈಲ ಹಡಗು ಪಾವತಿ ವಿಳಂಬದಿಂದ ತೊಂದರೆಯಾಗುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಉತ್ತರವನ್ನು ಭಾರತ ಸರ್ಕಾರ ಕೊಟ್ಟಿದೆ. ಛಿದ್ರಾನ್ವೇಷಣೆ ಮಾಡುವುದರಲ್ಲೇ ತಮ್ಮ ಆಯುಷ್ಯ ಪೂರ್ತಿ ಕಳೆಯುವ ಬದಲು ಪ್ರತಿಪಕ್ಷಗಳು ಭಾರತದ ಸಾರ್ವಭೌಮತೆಯನ್ನು, ಭಾರತದ ಸ್ವಾಭಿಮಾನವನ್ನು ನೋಡಿ, ಈ 12 ವರ್ಷದ ಮೊದಲು 80%ಕ್ಕೂ ಹೆಚ್ಚು ಭಾಗ ನಾವು ನಮ್ಮ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಾ ಇದ್ದೆವು. ಇವತ್ತು ಆಮದು ಸಂಪೂರ್ಣವಾಗಿ ನಿಂತಿದೆ ಅನ್ನುವಂಥದ್ದಿಲ್ಲ. ರಷ್ಯಾ ಮತ್ತು ಇಸ್ರೇಲ್ ಇಂಥ ದೇಶಗಳಿಂದ ಅತ್ಯಂತ ಆಧುನಿಕವಾದಂಥ, ಮೋಸ್ಟ್ ಮಾಡರ್ನ್ ಆದಂಥ ಒಂದು ಆತ್ಮನಿರ್ಭರ ಭಾರತದ ನೆಲೆಯಲ್ಲಿ ಜಂಟಿಯಾಗಿ ನಿರ್ವಹಿಸುವ ಮತ್ತು ನಿರ್ಮಿಸುವ ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಇಡೀ ಪ್ರಪಂಚದಲ್ಲಿ ಯುದ್ಧ ಶಸ್ತ್ರಾಸ್ತ್ರಗಳ ರಫ್ತು ಮಾಡುವಿಕೆಯಲ್ಲಿ ಭಾರತ ನಂಬರ್ 1 ಆಗಿದೆ. ಚೈನಾ, ರಷ್ಯಾ, ಅಮೆರಿಕ, ಟರ್ಕಿ ಇವೆಲ್ಲವನ್ನ ಹಿಂದಿಕ್ಕಿ ಆಪರೇಷನ್ ಸಿಂಧೂರದ ನಂತರ ಭಾರತ ನಂಬರ್ 1 ಪೊಸಿಷನ್ಗೆ ಬಂದಿದೆ. ಇದು ಆತ್ಮನಿರ್ಭರ್ ಭಾರತದ ಬಹುದೊಡ್ಡ ಶಕ್ತಿ. ಇದೇ ರಾಹುಲ್ ಗಾಂಧಿ ಸಂಸತ್ತಿನ ಹೊರಗೆ ಮತ್ತು ಒಳಗೆ ಹೇಳಿದರು, ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ 100% ಫೇಲಿಯರ್ ಅಂತ ಹೇಳಿದರು. ಈಗ ಯಾವ ಮುಖದಲ್ಲಿ ಹೇಳ್ತೀರಿ? ಅಂಕಿಅಂಶ ಕಣ್ಣೆದುರಿದೆ. ಇಡೀ ವಿಶ್ವವೇ ಅತ್ಯಂತ ಹೆಮ್ಮೆಯಿಂದ ಭಾರತದ ಏಳಿಗೆಯನ್ನು, ಬೆಳವಣಿಗೆಯನ್ನು, ಫಾಸ್ಟ್ ಗ್ರೋತನ್ನು ದಾಖಲಿಸ್ತಾ ಇದೆ. ಭಾರತ ದಾಖಲಿಸಬೇಕಾಗಿಲ್ಲ. ಹಾಗಾಗಿ ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ಮಧ್ಯೆಯೂ ಇಡೀ ವಿಶ್ವವೇ ತೊಳಲುತ್ತಾ ಇದೆ, ಬಳಲ್ತಾ ಇದೆ, ನಿಶ್ಶಕ್ತಗೊಂಡಿದೆ. ಇಡೀದಾದ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಕುಸಿಯುವ ಮಟ್ಟಕ್ಕೆ ಅದು ತುತ್ತಾಗಿದೆ. ಆದರೆ ಭಾರತ ತನ್ನ ಒಂದು ಕೂದಲನ್ನು ಕೊಂಕಲಿಕ್ಕೆ ಬಿಟ್ಟಿಲ್ಲ. ಇದು ಭಾರತದ ವಿಜಯ, ದಿಗ್ವಿಜಯ, ನವಭಾರತ, ಮೋದಿ ಭಾರತ. ನಮಸ್ತೆ.